ಸರ್ ಈಗ ಬಾಯಿಂದ ಗರ್ಲ್ ಆಗಿರೋದು, ಗರ್ಲಿಂದ ಬಾಯ್ ಆಗಿರೋದು, ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಂದರೆ ಇನ್ ಜನರಲ್ಲು ಇದರಲ್ಲಿ ಎರಡು ಥರ ಇದೆ. ಒಂದು ಸೈನ್ಸು, ಇನ್ನೊಂದು ಪಬ್ಲಿಸಿಟಿ ಪಾರ್ಟ್. ಯಾಕಂದರೆ ಜನರಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೋದು, ನ್ಯೂಸ್ ಪೇಪರ್ ಗಂಡನ್ನು ಹೆಣ್ಣಾಗಿ ಮಾಡಿಬಿಟ್ರು, ಹೆಣ್ಣನ್ನು ಗಂಡ ಮಾಡಿ, ಅದು ಅಷ್ಟೇ ಸಿಂಪಲ್ ಅಲ್ಲ. ಯಾಕಂದರೆ ಇದರಲ್ಲಿ ಸ್ಪೆಕ್ಟ್ರಮ್ ಇದೆ. ಅಂದರೆ ಗಂಡು ಮಗು ಹುಟ್ಟು ಮೈಯಲ್ಲಿ ಹಾರ್ಮೋನ್ಸ್ ಕಡಿಮೆ ಆಗಿ ಅವ್ನು ಅಂಡರ್ ವಿಲೇಸ್ಡ್, ಅಂದರೆ ಗಂಡಸ್ತನ ಕಡಿಮೆ ಇರ್ಬೋದು, ಅಂದರೆ ನೋಡೋದಕ್ಕೆ. ಸೊ ಅದನ್ನು ನಾನು ಸಿದ್ಧಪಡಿಸಿ ಅವನ್ನ ಫುಲ್ ಮೇಲಾಗಿ ಮಾಡ್ಬೋದು. ಅದೇ ಥರ ಹೆಣ್ಮಗುಗೂ ಅಷ್ಟು. ಕೆಲವು ಸತಿ ಏನಾಗುತ್ತೆ, ಈ ಹೆಣ್ಣು ಮಕ್ಕಳಲ್ಲಿ ಗಂಡು ಹಾರ್ಮೋನ್ ಜಾಸ್ತಿ ಇದ್ದು ಹೆಣ್ಮಗು ಗಂಡು ಮಗು ಥರ ಕಾಣಿಸ್ತಾ ಇದ್ರೆ ನಾವು ಅವ್ರನ್ನ ಟ್ರೀಟ್ ಮಾಡಿ ಒರಿಜಿನಲ್ ಹೆಣ್ಮಗು ಮಾಡಿಸ್ತಾ ಇದ್ದೀವಿ. ನಾವು ಜೆಂಡರ್ ಚೇಂಜ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಆದರೆ ಅಂತ ಸಮಾಜಕ್ಕೆ ಏನಾಗುತ್ತೆ, ದೇ ವಾಂಟ್ ಪಬ್ಲಿಸಿಟಿ, ದೇ ವಾಂಟ್ ಏನಂತ ಹೇಳೋಣ, ಸೆನ್ಸೇಷನಲ್ ನ್ಯೂಸ್, ನನಗೆ ಬ್ರೇಕಿಂಗ್ ನ್ಯೂಸ್ ಬೇಕು ಅಂತ. ಸೊ ಇದರಲ್ಲಿ ಏನು ಎರಡು ವಿಷಯ ತುಂಬ ಹೇಳಿಬಿಡ್ತೇನೆ ಈ ರಿಪೋರ್ಟರ್ಸ್ಗೆ. ಈ ಸೆನ್ಸೇಷನಲಿಸಮ್ ಬೇಡ. ಯಾಕಂದ್ರೆ ಇದೆಲ್ಲ ಕಡೆ ಹಿಂದ್ಗಡೆ ಒಂದು ಸೂಕ್ಷ್ಮತೆ ಇದೆ. ಯಾಕಂದ್ರೆ ಒಂದು ಮಗು ಇದೆ, ತಾಯಿ ತಂದೆ ಇದ್ದಾರೆ. ಯಾಕೆ ಇದು ಮಾಡಿದ ಮೇಲೆ, ಯಾಕಂದರೆ ಮಗು ಎಷ್ಟು ಹೇಳ್ದಂಗೆ ಒಂದು 70-89 ವರ್ಷ ಬದುಕಬೇಕು ಅಲ್ವಾ? ಸೊ ಸಾಮಾಜಿಕ ಕಳಂಕ ಬೇಡ ಮಗುಗೆ.